ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಈ ವಿಡಿಯೋ ಇವತ್ತು ಯಾರು ಎಲಿಮಿನೇಟ್ ಆಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಇರುತ್ತೆ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋನ ಕೊನೆ ತನಕ ನೋಡಿ ಒಂದು ಲೈಕ್ನ ಮಾಡಿಬಿಡಿ. ನಾನು ಆಲ್ರೆಡಿ ವೋಟಿಂಗ್ ಅನಾಲಿಸಿಸು ಮತ್ತು ಈ ವಾರ ಯಾರು ಎಲಿಮಿನೇಟ್ ಆಗ್ತಾರೆ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಯಾರೆಲ್ಲ ಆ ವಿಡಿಯೋನ ನೋಡಿಲ್ಲ ಒಂದು ಸಲ ನೋಡ್ಕೊಂಬಂದ್ಬಿಡಿ. ಏನು ಅಂದರೆ ಈ ವಾರ ನಾಮಿನೇಟ್ ಆಗಿದ್ದವರು ಕಾವ್ಯ, ಗಿಲ್ಲಿ, ರಘು ಅಣ್ಣ, ಮತ್ತು ಅಶ್ವಿನಿ, ಜಾನ್ವಿ, ಧ್ರುವಂತ್ ಹಾಗೆ ಮಾಳು, ಇವರಿಷ್ಟು ಜನ ಈ ವಾರ ನಾಮಿನೇಷನಲ್ಲಿದ್ದರು. ಅದರಲ್ಲಿ ಗಿಲ್ಲಿ, ಅಶ್ವಿನಿ ಅವರು ಮತ್ತು ರಘು ಅಣ್ಣ, ಕಾವ್ಯ ಇವರೆಲ್ಲ ಮುಂಚೆನೇ ಸೇಫ್ ಆಗಿದ್ದಾರೆ. ಇನ್ನು ಡೇಂಜರ್ ಝೋನಲ್ಲಿ ಬಂದು ಕೂತಿರೋದು ಅಶ್ವಿನಿ ಮೇಡಮು, ಮಾಳು ಹಾಗೆ ಧ್ರುವಂತ್. ಈ ವಾರ ನಮ್ಮ ರಕ್ಷಿತಾ ಅವರು ನಾಮಿನೇಷನಲ್ಲಿ ಇಲ್ಲದೆ ಇರೋ ಕಾರಣ ರಕ್ಷಿತನ ಫ್ಯಾನ್ಸ್ ಎಲ್ಲ ಮಾಳು ಅವರಿಗೆ ಓಟ್ ಹಾಕಿರೋ ಸಾಧ್ಯತೆ ಭಾಳ ಇದೆ. ಹಾಗೆ ಧ್ರುವಂತ್ ಮತ್ತು ಜಾನ್ವಿ ಅವ್ರ ಫ್ರೆಂಡ್ ಅಶ್ವಿನಿ ಅವರು ಆಲ್ರೆಡಿ ನಾಮಿನೇಷನಲ್ಲಿದ್ದು ಅವ್ರಿಗೆ ಓಟ್ ಬೇಕಾಗಿದ್ದರಿಂದ ಇಲ್ಲಿ ಓಟ್ ಶೇರ್ ಆಗಿಲ್ಲ ಅಂತ ನಾನು ಅನ್ಕೊತೀನಿ. ಸೊ ಜಾನ್ವಿ ಮತ್ತು ಧ್ರುವಂತು ಡೇಂಜರ್ ಝೋನಲ್ಲಿ ಇದ್ದಾರೆ. ಜಾನ್ವಿಗೆ ಈ ವಾರ ಪಾಸಿಟಿವ್ ಎಪಿಸೋಡ್ ಬಿದ್ದಿರೋದ್ರಿಂದ ಜಾನ್ವಿಗೆ ಇಷ್ಟೋ ಓಟ್ ಬಿದ್ದಿದೆ. ಸೊ ಜಾನ್ವಿ ಅವರು ಸೇಫ್ ಆಗಿದ್ದಾರೆ. ಇನ್ನು ಧ್ರುವಂತ್ಗೆ ಎಪಿಸೋಡು ನೆಗೆಟಿವ್ ಇತ್ತು, ಹಾಗಾಗಿ ಓಟ್ ಬಿದ್ದಿರೋ ಚಾನ್ಸಸ್ ಭಾಳ ಕಮ್ಮಿ. ಅವರು ಆರ್ಗ್ಯುಮೆಂಟಲ್ಲಿ ಬಾಯಿ ಜಾರೋದು, ಹೇಗಂದ್ರಾಗೆ ಬಿಹೇವ್ ಮಾಡೋದು, ಆ ಹಾವ ಭಾವ ಜನಗಳಿಗೆ ಇಷ್ಟ ಆಗಿಲ್ಲ ಕಾಣುತ್ತೆ. ತುಂಬ ಜನ ಫ್ಯಾಮಿಲಿ ಈ ಸಲ ಎಪಿಸೋಡ್ ನೋಡೋದ್ರಿಂದ ಸೊ ಧ್ರುವಂತನ ಇಷ್ಟಪಟ್ಟಿರೋದು ಸ್ವಲ್ಪ ಕಮ್ಮಿನೇ. ಹಾಗಾಗಿ ವೈಲ್ಡ್ ಕಾರ್ಡುಗಳು ಬಂದಿರೋದ್ರಿಂದ ಎಪಿಸೋಡ್ಸು ಇನ್ನೂ ರಸವತ್ತಾಗಿ ನಡೆಯುತ್ತೆ. ಸೊ ಧ್ರುವಂತ್ ಇಲ್ಲ ಅಂದರೂ ನಡೆಯುತ್ತೆ ಅನ್ನೋ ಕಾರಣಕ್ಕೆ ಏನಾದರೂ ಧ್ರುವಂತನ ಎಲಿಮಿನೇಟ್ ಮಾಡಿದ್ರೋ ಗೊತ್ತಿಲ್ಲ. ಬಟ್ ಓಟ್ ಮಾತ್ರ ಧ್ರುವಂತ್ಗೆ ಕಮ್ಮಿ ಇದರಿಂದ ಎಲಿಮಿನೇಟ್ ಆಗಿದ್ದಾರೆ. ನಿಮಗೇನು ಅನ್ನಿಸ್ತು ಫ್ರೆಂಡ್ಸ್? ಧ್ರುವಂತ್ ಎಲಿಮಿನೇಷನ್ ಫೇರಾ? ಜಾನ್ವಿ ಹೋಗ್ಬೇಕಾಗಿತ್ತಾ? ಏನು ಅನ್ನಿಸ್ತು? ಧ್ರುವಂತ್ ಇನ್ನೂ ಇದ್ದಿದ್ರೆ ಇನ್ನೂ ಮಜವಾಗಿರ್ತಿತ್ತು ಅಂತ ಏನಾದ್ರು ಅನ್ನಿಸ್ತಾ ಇದೆಯಾ? ನಿಮ್ಗೆ ಏನು ಅನ್ನಿಸ್ತು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕಾಗಿ.